ವೆಲ್ಕಮ್ ಟು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಅಲಸಂದೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್. ಅದಕ್ಕೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಫಸ್ಟಿಗೆ ಕಾಯಿ ಮತ್ತು ಕಡಲೆ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ, ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಮತ್ತು ಟೊಮೆಟೊ ಇಷ್ಟನ್ನು ರುಬ್ಕೊಳ್ಳೋಣ ಫ್ರೆಂಡ್. ಫಸ್ಟು ಈಗ ಇದೆಲ್ಲ ಹಾಕೋತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕೋತಾಯಿದ್ದೀನಿ ರುಬ್ಬಕ್ಕೆ ಇದೆಲ್ಲ, ಮತ್ತು ಶುಂಠಿ. ಮತ್ತು ಫ್ರೆಂಡ್ ನಾನು ಲಾಸ್ಟ್ ಟೈಮ್ ಸೀಡಿ ಗೊಜ್ಜು ಮಾಡಿದ್ನಲ್ಲ, ಅದು ಫ್ರೈ ಮಾಡ್ಕೋಬೇಕು ಫಸ್ಟೇ ಅಂತ ಕಮೆಂಟ್ ಮಾಡಿದರು. ಅದು ಫಸ್ಟು ನಾನು ಈರುಳ್ಳಿ ಮತ್ತು ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ, ಟೊಮೆಟೊ ಎಲ್ಲ ಅದ್ರ ಜೊತೆನೇ ಫ್ರೈ ಮಾಡ್ಕೋಬೋದು. ಫಸ್ಟೇ ಫ್ರೈ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಫ್ರೆಂಡ್. ಚೆನ್ನಾಗೇ ಸ್ಮೆಲ್ ಏನು ಬರೋಲ್ಲ, ಚೆನ್ನಾಗಿರುತ್ತೆ. ಇದನ್ನ ಫಸ್ಟ್ ರುಬ್ಕೊಳ್ಳೋಣ ಫ್ರೆಂಡ್. ನೋಡಿ, ಖಾರ ರುಬ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಖಾರ ರೆಡಿಯಾಗಿದೆ ನೋಡಿ ಫ್ರೆಂಡ್. ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲು ಕಾದಿದೆ. ಈಗ ಆನಿಯನ್ ಹಾಕೋತಾ ಇದ್ದೀನಿ ಕುಕ್ಕರ್ಗೆ. ಆನಿಯನ್ ಹಾಕೊಂಡಾಯ್ತು. ಎಲ್ಲ ಫುಲ್ ಫ್ರೈ ಮಾಡಬೇಕು. ಸ್ವಲ್ಪ ಕೆಂಪುಗಾಗೋ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಆ ಥರ ಹಾಕೋಬೇಕು, ಹುರ್ಕೋಬೇಕು. ಆದಮೇಲೆ ನಾವು ಇಲ್ಲಿ ನೋಡಿ ಅಲಸಂದೆ ಕಾಳು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಳ್ಳೋದ್ಮೇಲೆ ಫ್ರೈ ಮಾಡಬೇಕು. ಫುಲ್ಲು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕೋಬೇಕು. ಅಂತ ಚಿಟಿಕೆ ಅಷ್ಟು ಸಾಕು ಫ್ರೆಂಡ್, ಅಷ್ಟೇ. ಎಷ್ಟು ಫುಲ್ಲಾಗೆ ಉಟ್ಕೊಂಡು ತುಂಬ ಏನು ಬೇಯಿಸೋದು ಬೇಡ ಫ್ರೆಂಡ್. ಯಾಕಂದರೆ ನಾವು ವಿಜಲ್ ಕೂಡಿಸ್ತೀವಲ್ವ, ತುಂಬ ಏನು ಉರಿಯೋದು ಬೇಡ. ನಾನು ಈಗ ಮಟನ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್, ಸಾಕು. ಇದು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿರೋದು. ಇದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಮಸಾಲ ಹಾಕೋಬೇಕು. ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಅದು ಮಸಾಲ ಹಾಕ್ಕೊಂಡು ಏನ್ಬೇಕು ಫುಲ್ ಫ್ರೈ ಮಾಡಬೇಕು. ಈ ಥರ ಫುಲ್ ಫ್ರೈ ಮಾಡ್ಕೋಬೇಕು. ಬೇಗನೆ ಆಗುತ್ತೆ. ಎಷ್ಟು ಬೇಗ ಮಾಡ್ಕೋಬೋದು ಅಂದರೆ, ತರಕಾರಿ ಕಾಳು ಎಲ್ಲ ನೆನೆದಿದೆ. ನಾನು ನೆನೆಸ್ಬಿಟ್ಟು ಒಣಗಿರುತ್ತಲ್ಲ ಫ್ರೆಂಡ್, ಅದು ನೆನೆಸ್ಬಿಟ್ಟು ಮಾಡ್ತಾಯಿದ್ದೀನಿ. ನಾವು ಬೆಳಗ್ಗೆ ಅಷ್ಟೇ ನೆನೆಸಿದ್ದೆ, ಒಂದು 6 o'clockಗೆ. ಈಗ ನೆನೆದಿದೆ ಅದು. ನಾನು ಮಸಾಲೆ ಹಾಕಿ ನೋಡಿ ಫ್ರೆಂಡ್, ಇಷ್ಟು ಮಾಡ್ಕೊಂಡಿದ್ದೀನಿ. ಸಾಕು, ಈ ಥರ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಅದು ವಿಜಲ್ ಬಂದಾಗ ಗಟ್ಟಿ ಆಗುತ್ತೆ ಸಾಂಬಾರು. ಅದಕ್ಕೋಸ್ಕರ ಇಷ್ಟು ಹೆಚ್ಚಿಸ್ಕೊಂಡಿದ್ದೀನಿ ನಾನು. ಮತ್ತು ಸಾಲ್ಟ್ ಹಾಕ್ಬೇಕು. ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಯಾಕಂದರೆ ನಾನು ಸ್ವಲ್ಪನೇ ಹಾಕ್ತೀನಿ, ಯಾಕಂದರೆ ನಾನು ರೈಸ್ಗೂ ಸಾಲ್ಟ್ ಹಾಕ್ತೀನಿ. ಅದಕ್ಕೆ ನಾನು ಇಷ್ಟು ಹಾಕೋತೀನಿ ಫ್ರೆಂಡ್. ಸಾಕು, ಇಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 2 ವಿಜಲ್ ಸಾಕು ಫ್ರೆಂಡ್. 2 ವಿಜಲ್ ಕೂಗಿಸಿದ್ರೆ ಸಾಕು. 2 ವಿಜಲ್ ಕೂಗಿಸಿದ್ರೆ ನಿಮಗೆ ತುಂಬ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಮುಚ್ತಾ ಇದ್ದೀನಿ. ಒಂದು 2 ವಿಜಲ್ ಬಂದರೆ ಸಾಕು. 2 ವಿಜಲ್ ಬಂದರೆ ಸಾಂಬಾರು ಫುಲ್ ರೆಡಿ ಆಗುತ್ತೆ. ನಿಮಗೆ ಇದು ಸಾಂಬಾರು ಏನಾದ್ರು ಮಾಡಿರೋದು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಏನಾದ್ರು ಮಿಸ್ಟೇಕ್ ಏನಾದ್ರು ಇದ್ದರೆ. ಥ್ಯಾಂಕ್ ಯು ಫ್ರೆಂಡ್.